ಜೀವನದಲ್ಲಿ ಸ್ವ ಉದ್ಯೋಗವನ್ನೊಂದು ಮಾಡಬೇಕು, ಅದರಲ್ಲಿ ಲಾಭ ಗಳಿಸಬೇಕು ಅನ್ನುವಂತ ಕನಸನ್ನ ಕಟ್ಟಿಕೊಂಡವರು ಅನೇಕರಿದ್ದಾರೆ. ಸಾಮಾನ್ಯವಾಗಿ ಅಂದ್ರೆ ಎಷ್ಟು ಸಮಯದಲ್ಲಿ ಹಣ ಹಾಕಿದ್ದು ಬರ್ತದೆ? ಇದು ಕಾಮನ್ ಕ್ವಶನ್. ಸುಮಾರು 6 ತಿಂಗಳಲ್ಲಿ 1 ಲಕ್ಷದಿಂದ 8 ಲಕ್ಷದವರೆಗೆ ಇಲ್ಲಿ ಲಾಭವನ್ನ ಗಳಿಸಬಹುದು. ಇದಕ್ಕೆ ಸ್ಟ್ರೈಟ್ ಕಾಂಪಿಟೇಟರ್ಸ್ ಯಾರು ಇಲ್ಲ. ಇದನ್ನ ನಂಬಬಹುದಾ? ಇದು ಸರಿಯಾದಂತ ಸಂಸ್ಥೆನ? ಇದರಲ್ಲಿ ಮೋಸ ಇಲ್ವಾ? ಆದ್ರೆ ಶಾಪ್ ಬೇಕಂತ ಕೇಳಿದ್ರೆ ಅಗತ್ಯ ಇಲ್ಲ. ಹಾಕಿದ ಹಣ ನನಗೆ ಖಂಡಿತ ಆಗುತ್ತೆ ಅನ್ನುವಂತ ಭಯವನ್ನು ಪಡ್ಕೊಳ್ಬಹುದು. ಹೌದು, ಅದರ ಅಗೇನ್ಸ್ಟ್ ನಾವು ಅಗ್ರಿಮೆಂಟ್ ಕೂಡ ಮಾಡಿ ಕೊಡ್ತೇವೆ. ಅಂಡ್ ಆ ಅಗ್ರಿಮೆಂಟ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಸ್ವ ಉದ್ಯೋಗವನ್ನೊಂದು ಮಾಡಬೇಕು, ಅದರಲ್ಲಿ ಲಾಭ ಗಳಿಸಬೇಕು ಅನ್ನುವಂತ ಕನಸನ್ನ ಕಟ್ಟಿಕೊಂಡವರು ಅನೇಕರಿದ್ದಾರೆ. ಆದ್ರೆ ಆಗ ಅನೇಕರಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಉದ್ಯಮಕ್ಕೆ ಹಾಕುವಂತ ಬಂಡವಾಳ ನಮಗೆ ಲಾಭದ ಮೂಲಕ ಹಿಂದೆ ಬರುತ್ತಾ, ಅಥವಾ ನಾವು ಮಾಡುವಂತ ಉದ್ಯಮಕ್ಕೆ ಪ್ರತಿಸ್ಪರ್ಧಿಗಳು ಹೇಗಿದ್ದಾರೆ, ಇಂಥ ಅನೇಕ ಪ್ರಶ್ನೆಗಳು ಮನಸ್ಸಲ್ಲಿ ಬರುತ್ತೆ. ಇವೆಲ್ಲದಕ್ಕೂ ಪರಿಹಾರವಾಗಿ ಒಂದು ರೀತಿಯ ಹೊಸ ಉದ್ಯಮ ನಮ್ಮ ನಾಡಿನಾದ್ಯಂತ ಈಗ ಸುದ್ದಿ ಮಾಡ್ತಾ ಇದೆ. ಅದು AI ಕಾರ್ಡ್ ಡೀಲರ್ಶಿಪ್. ಒಂದು ವಿಶೇಷವಾದಂಥ ಕಾನ್ಸೆಪ್ಟ್ನ ಮೂಲಕ ಈ ಉದ್ಯಮ ಈಗ ಮುಂದೆ ಬರ್ತಾ ಇರುವಂಥದ್ದು. ಸುಮಾರು 6 ತಿಂಗಳಲ್ಲಿ 1 ಲಕ್ಷದಿಂದ 8 ಲಕ್ಷದವರೆಗೆ ಇಲ್ಲಿ ಲಾಭವನ್ನ ಗಳಿಸಬಹುದು. ಎಲ್ಲ ರೀತಿಯ ಆಲೋಚನೆಯೊಂದಿಗೆ ಯತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಮುಂದೆ ಬಂದಿದೆ. ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತಿನ ಈ ಹೊತ್ತು ಯತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ MD ಆಗಿರುವಂತ ಯತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಈ AI ಕಾರ್ಡ್ ಡೀಲರ್ಶಿಪ್ ನ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಮೊದಲನೇದಾಗಿ ಅವರನ್ನ ಬಹಳ ಪ್ರೀತಿಯಿಂದ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಯತೀಶ್ ಅವರು ನಮಸ್ಕಾರ. ನಾಡಿನಾದ್ಯಂತ AI ಕಾರ್ಡ್ ಬಹಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಅನೇಕ ಜನ ಡೀಲರ್ಶಿಪ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೂ ಅನೇಕ ಜನರಿಗೆ ಈ AI ಕಾರ್ಡ್ ಏನು ಅನ್ನುವಂತ ಒಂದು ಕುತೂಹಲ ಕೂಡ ಇದೆ. ಸೊ ಮೊದಲನೇದಾಗಿ ಈ AI ಕಾರ್ಡ್ ಹೇಳಿದ್ರೆ ಏನು? ಸರಿ, AI ಕಾರ್ಡ್ ಅಂತ ಹೇಳಿದ್ರೆ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅವರ ಸೆಗ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತರಬೇತಿಗೆ ಆಕ್ಸೆಸ್ ಕೊಡುವಂತ ಕಾರ್ಡ್. ನೋಡ್ಲಿಕ್ಕೆ ಅದು ATM ಕಾರ್ಡ್ ತರ ಅಂದ್ರೆ ಹೇಗಿರ್ತದೆ. ಸೊ ಇದರಲ್ಲಿ ಕಾರ್ಡ್ ಅಲ್ಲಿ ಕಾರ್ಡ್ ನಂಬರ್ ಇರ್ತದೆ, ಅಥವಾ ಹೇಗೆ ATM ಕಾರ್ಡ್ ಅಲ್ಲಿ CVV ಅಥವಾ ಕಾರ್ಡ್ ನಂಬರ್ ಇರ್ತದೋ ಅದೇ ತರ ಈ ಕಾರ್ಡ್ ಅಲ್ಲೂ ಇರ್ತದೆ. ಸೊ ಈ ATM ಕಾರ್ಡ್ ಯೂಸ್ ಮಾಡ್ಕೊಂಡು ಹೇಗೆ ನೆಟ್ ಬ್ಯಾಂಕಿಂಗ್ ಆಕ್ಸೆಸ್ ಮಾಡ್ತಾರೋ ಅದೇ ತರ ನಾವಿಲ್ಲಿ ಈ AI ಕಾರ್ಡ್ ಯೂಸ್ ಮಾಡಿಕೊಂಡು ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧಾರಣ ಈಗ 32 ಡಿಫರೆಂಟ್ ಸೆಗ್ಮೆಂಟ್ಸ್ಗೆ ಸ್ಟೂಡೆಂಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹಾಗೆ ಬೇರೆ ಬೇರೆ ಡಿಫರೆಂಟ್ ಸೆಗ್ಮೆಂಟ್ಗೆ ನಾವು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳೋದ್ರನ್ನು ನಾವು ಡಿಸೈನ್ ಮಾಡಿದ್ದೇವೆ. ಓಕೆ. ಸೊ ಇದರಲ್ಲಿ ನಮಗೆ ಟೆಕ್ನಿಕಲ್ ಸಪೋರ್ಟ್ ಅಥವಾ ಇದರ ಬಗ್ಗೆ ಸಪೋರ್ಟ್ ತಗೊಳ್ಳಿ ನಾವು ಡಾಕ್ಟರ್ SS ಅಯ್ಯಂಗಾರ್ ಅಂತ, ಅವರು ನೊಬೆಲ್ ನಾಮಿನಿ ಕೂಡ. ಸೊ ಅಂಡ್ ಅವರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದರ ನಂತರ ಇಲ್ಲಿ ಡಾಕ್ಟರ್ ರೂಬನ್ ಅಂತ ಇದರ ಬಗ್ಗೆ ನಮಗೆ ಸಿಲೆಬಸ್ ಅನ್ನು ಡಿಸೈನ್ ಮಾಡಿರುವಂಥದ್ದು. ಸೊ ಇಂಥದನ್ನೆಲ್ಲ ರೂಬನ್ ಅಂತ ಮಾಡಿದ್ದಾರೆ. ಈಗ ಸದ್ಯದ ನಾವು ಬೆಳವಣಿಗೆಯಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲಿ ನಾವು ಇದನ್ನ ಮೊದಲ ಬಾರಿಗೆ ಡೆವಲಪ್ ಮಾಡಿದ್ದೇವೆ. ಓಕೆ. ಹಾಗಾದ್ರೆ AI ಕಾರ್ಡ್ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇವತ್ತಿನ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ಎಲ್ಲರಿಗೂ ಎಲ್ಲ ಸೆಗ್ಮೆಂಟ್ ಗಳಿಗೆ ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಟೀಚಿಂಗ್ ಒಂದು ರೀತಿಯಲ್ಲಿ. ಹೌದು, ಅಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಬ್ಬ ವಿದ್ಯಾರ್ಥಿ ತನ್ನ ಸಂದೇಹಗಳನ್ನಿರ್ಬೋದು ಅಥವಾ ಅವನ ಡೀಪ್ ಆಗಿ ಹೋಗುವಂತ ಕಲಿಕೆಗೆ ಬೇಕಾಗುವಂತಹ ಟೂಲ್ಸ್ ಇರ್ಬೋದು ಅಥವಾ ಎನಿಥಿಂಗ್, ಅವನಿಗೆ ಬೇಕಾದ ಪ್ರಾಜೆಕ್ಟ್ ಗಳನ್ನಿರ್ಬೋದು, ಅವ ಹೇಗೆ ಅದರಲ್ಲಿ ಮಾಡಬಹುದು. ಅಥವಾ ಒಬ್ಬ ಮಾರ್ಕೆಟಿಂಗ್ ಮಾಡೋ ಇರ್ತಾನೆ, ಅಥವಾ ಒಬ್ಬ ಕೃಷಿಕ ಇರ್ತಾನೆ, ಅಗ್ರಿಕಲ್ಚರಿಸ್ಟ್ ಇರ್ತಾನೆ, ಅವ AI ಅನ್ನು ತನ್ನ ಫೀಲ್ಡ್ಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನಾವು ಈ ತರಬೇತಿಯಲ್ಲಿ, ಅಂದ್ರೆ ಈಗದ್ದು ಬೆಳವಣಿಗೆ ಹೇಗಿದೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮ್ಮ ಜಾಬ್ ಹೋಗ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಉದ್ಯೋಗ ಹೋಗ್ತದೆ. ಸೊ ಅದನ್ನು ಆರ್ಟಿಫಿಷಿಯಲ್ ಸವಾಲನ್ನು ಯೂಸ್ ಮಾಡಿಕೊಂಡು ಹೇಗೆ ಬಿಲ್ಡ್ ಮಾಡಬೇಕು ತಮ್ಮ ಉದ್ಯಮವನ್ನು ಅಥವಾ ಅಗ್ರಿಕಲ್ಚರ್ ಅನ್ನು, ಅದನ್ನು ನಾವಿಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಇದು ಈ ಕಾರ್ಡ್ ನ ಒಳಗಿರುವಂತ ವಿಷಯ ಯಾವೆಲ್ಲ ನೀವು ಹೇಳಿದ್ರಿ, ಕಾರ್ಡ್ ಅಂದ್ರೆ ಏನು ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನು ಈ ಕಾರ್ಡ್ ಅನ್ನ ನೀವು ಹೇಳಿದ ಹಾಗೆ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದೀರಾ. ಅಂದ್ರೆ ಹೊಸ ಉದ್ಯಮಿಗಳಿಗೆ ಈ ಕಾರ್ಡ್ ಒಂದು
ಉದ್ಯಮವನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ, ಅವರಿಗೆ ಸ್ವ ಉದ್ಯಮವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಅದು ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ? ಸರ್, ತುಂಬಾ ಜನರದ್ದು ಡೌಟ್ ಉಂಟು. ಎಂತಂತ ಹೇಳಿದ್ರೆ, ಇದಕ್ಕೆ ಆಕ್ಚುಲಿ ಯಾಕೆ ಡೀಲರ್ಶಿಪ್ ಹೋಗ್ಬೇಕು, ನೀವು ಡೈರೆಕ್ಟ್ ನೀವು ಕಂಪನಿಯಿಂದ ಮಾಡಬಹುದಲ್ಲ ಅಂತ. ನಾವು ಕೂಡ ಅದೇ ಯೋಚನೆಯಲ್ಲಿ ಲಾಂಚ್ ಮಾಡಿರುವಂತದ್ದು. ಅಕ್ಟೋಬರ್ 17th ನಾವು ಫಸ್ಟ್ ಲಾಂಚ್ ಮಾಡಿದ್ವಿ. ಸೊ ಇದು ಡಿಮ್ಯಾಂಡ್ ಎಷ್ಟುಂಟು ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಗೆ ಲಾಂಚ್ ಮಾಡಿ ಅದನ್ನು ಎಲ್ರಿಗೆ ನಾವೊಂದು ಚಿಕ್ಕ ಆರ್ಟಿಕಲ್, ನ್ಯೂಸ್ ಆರ್ಟಿಕಲ್ ಕೊಟ್ಟಿದ್ವಿ ನಾವು. ಸೊ ಆ ಆರ್ಟಿಕಲ್ ಅಲ್ಲಿ ನಾವು ಅದೊಂದು ಅಡ್ವರ್ಟೈಸ್ಮೆಂಟ್ ಇರೋದು, ಅದು ಮತ್ತೆ ಒಂದೆರಡು ನ್ಯೂಸ್ ಚಾನಲ್ ಅಲ್ಲಿ ನಮ್ದು ಸಂದರ್ಶನ ಮಾಡಿದ್ರು. ಸೊ ಅದ್ರ ಥ್ರೂ ಬಂದ ರಿಕ್ವೆಸ್ಟ್ ಅನ್ನೇ ನಮಗೆ ಕಂಪ್ಲೀಟ್ ಮಾಡ್ಲಿಕ್ಕೆ 2 months ತಗೊಂಡಿದೆ. ಅಂದ್ರೆ ಖಾಲಿ ಈ ಕಾರ್ಡ್ ಅನ್ನು ಇಲ್ಲಿಂದ ಅವರಿಗೆ ತಲುಪಿಸ್ಲಿಕ್ಕೆ ನಮ್ಗೆ ತುಂಬಾ ಚಾಲೆಂಜ್ ಆಗಿದೆ. ನಾವಿಲ್ಲಿಂದ ಅವರ ರಿಕ್ವೆಸ್ಟ್ ವಾಟ್ಸಪ್ ಥ್ರೂ ನಮ್ದು ರಿಜಿಸ್ಟ್ರೇಷನ್ಸ್ ಆಗ್ತಾ ಇತ್ತು. ಆ ರಿಕ್ವೆಸ್ಟ್ ಬಂದು ಅವರಿಗೆ 10 to 15 days ನಾರ್ಮಲ್ ಡೆಲಿವರಿ ಟೈಮ್ ತಗೊಳ್ತಾ ಇತ್ತು. ಅದು ಪ್ರೊಸೆಸ್ ಆಗಿ ಅವರ ಹೆಸರಿಗೆ ಕಾರ್ಡ್ ಅನ್ನು ನಾವಿಲ್ಲಿ ಆಕ್ಟಿವೇಟ್ ಮಾಡಿ ಕಳಿಸುವಂತದ್ದು. ಅದರ ನಂತರ ಪೋಸ್ಟಲ್ ಅಲ್ಲಿ, ಅಂದ್ರೆ ಪೋಸ್ಟಲ್ ಅಲ್ಲಿ ರಿಟರ್ನ್ ಬರುವಂತದ್ದು, ಅಡ್ರೆಸ್ ಸರಿಯಿಲ್ಲ ಅಂತದಿಂತದೆಲ್ಲ ತುಂಬಾ ಚಾಲೆಂಜಸ್. ಸೊ ಈ ಚಾಲೆಂಜಸ್ ಅನ್ನು ಸಾಲ್ವ್ ಮಾಡಿ, ಇದ್ರಲ್ಲಿ ಎಂತೆಲ್ಲ ಪ್ರಾಬ್ಲಮ್ಸ್ ಉಂಟು ಅದನ್ನೆಲ್ಲ ಸಾಲ್ವ್ ಮಾಡಿ ನಾವೀಗ, ಅಂದ್ರೆ ಅಂತ ಪ್ರಾಬ್ಲಮ್ಗಳಲ್ಲಿ ಹೊರಳಾಡೋದಕ್ಕಿಂತ ಡೀಲರ್ಶಿಪ್ ಕೊಟ್ರೆ, ಇವನ್ ಡೀಲರ್ಶಿಪ್ ಅನ್ನುವಂಥದ್ದು ಅದು ಆಲ್ರೆಡಿ ಇಂಡಿಯಾದ್ದು 5th largest ಅಥವಾ ವರ್ಲ್ಡ್ ಇದ್ದೇನೋ 5th largest ಬಿಸ್ನೆಸ್. ಅಂದ್ರೆ ಈಗ ದೊಡ್ಡ ದೊಡ್ಡ ಕಂಪನೀಸ್ಗಳು ಯಾವ್ದನ್ನು ನೋಡಿದ್ರು ಅವರು ಡೀಲರ್ಶಿಪ್ ಕೊಡ್ತಾರೆ. ಅಂದ್ರೆ ಅವರಿಗೆ ಏನು ಲೋಕಲ್ ಲೆವೆಲ್ ಅಲ್ಲಿ ಒಂದು 10 ಜನ ಎಂಪ್ಲಾಯೀಸ್ ಅನ್ನು ಹಾಕೋದು ಅಥವಾ ಒಂದು ಸ್ಟಾಕ್ ಇಟ್ಕೊಳ್ಳೋದು ಕೆಪಾಸಿಟಿ ಇಲ್ಲ ಅಂತಲ್ಲ, ಬಟ್ ಅದರ ಉದ್ದೇಶವೇ ಬೇರೆ ಇರ್ತದೆ. ಅಂದ್ರೆ ಅಷ್ಟು ಕ್ವಿಕ್ ಆಗಿ ಅವರಿಗೆ ಎಕ್ಸ್ಪಾಂಡ್ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ಅಷ್ಟು ಕ್ವಿಕ್ ಆಗಿ ಅದನ್ನು ಆ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಡೀಲರ್ಶಿಪ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾವು AI ಕಾರ್ಡ್ ಇದ್ದನ್ನು ಕೂಡ ಡೀಲರ್ಶಿಪ್ ಕೊಟ್ರೆ ಹೇಗೆ ಅಂತ ಹೇಳೋ ಯೋಚನೆಗೋಸ್ಕರ ನಾವು AI ಕಾರ್ಡ್ ಇದ್ದು ಡೀಲರ್ಶಿಪ್ ಉತ್ತಮವಾದ ಸ್ಪಂದನೆ ಇದೆ ಅಂತ. ಈ AI ಕಾರ್ಡ್ಗೆ ಯಾರಾದ್ರೂ ಒಂದು ಡೀಲರ್ಶಿಪ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ? ಸರ್ ನೋಡಿ, AI ಕಾರ್ಡ್ ಇದ್ದು ಡೀಲರ್ಶಿಪ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರಿಗೆ ಬೇರೆ ಬೇರೆ ಸ್ಲ್ಯಾಬ್ಸ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಒಂದು ಕಾನ್ಸ್ಟಿಟ್ಯೂನ್ಸಿ, ಅಂದ್ರೆ ಒಂದು ಕ್ಷೇತ್ರ, ಏನು ತಾಲೂಕು ಅಥವಾ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಕರಿಬಹುದು. ಆ ಒಂದು ಕ್ಷೇತ್ರಕ್ಕೆ ನಾವು 4 ಲಕ್ಷ ಮಿನಿಮಮ್ ಅವರು ಇನ್ವೆಸ್ಟ್ ಮಾಡಬೇಕು. ಅದನ್ನ ನಾವು ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ಸ್ಲ್ಯಾಬ್ಸ್ ಅನ್ನು ಕೊಟ್ಟಿದ್ದೇವೆ. 4 ಲಕ್ಷ ಮಾಡಿದ್ರೆ ಅವರಿಗೆ 25% ಮಾರ್ಜಿನ್ ಸಿಗ್ತದೆ. ಅದೇ 12 lakhs ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಒಂದು 30%. ಅದೇ ಪ್ಲಾಟಿನಮ್, ಗೋಲ್ಡ್, ಪ್ಲಾಟಿನಮ್, ಹಾಗೆ ಬೇರೆ ಬೇರೆ ಪ್ಲಾನ್ ಗಳಿದಾವೆ. ಸೊ ಆ ಪ್ಲಾನ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಇನ್ ದ ಸೆನ್ಸ್ ದೇ ಆರ್ ಪರ್ಚೇಸಿಂಗ್. ಅವರು ನಮ್ಮ ಹತ್ರ ಸ್ಟಾಕ್ ಅನ್ನು ಖರೀದಿ ಮಾಡಿ ತಗೊಳ್ತಾರೆ. ಸೊ ಅದ್ರ ಅಗೇನ್ಸ್ಟ್ ಅವರು ನಮಗೆ ಸೆಕ್ಯೂರಿಟಿ ಡೆಪಾಸಿಟ್ ತರ ಅವ್ರು ನಮ್ಮ ಹತ್ರ ಕೊಟ್ಟಿರ್ತಾರೆ ಆ ಹಣವನ್ನು. ಸೊ ಡೀಲರ್ಶಿಪ್ ಅನ್ನು ಅವರು ತಗೊಳ್ಳುದು ಅಂತ ಹೇಳಿದ್ರೆ ಡೀಲರ್ಶಿಪ್ ಗೆ ಸಪರೇಟ್ ಚಾರ್ಜ್ ಅಥವಾ ಇದಕ್ಕೆ ಸಪರೇಟ್ ಚಾರ್ಜ್ ಅಂತ ಏನಿಲ್ಲ. ಈಗ ಒಂದು ಡೀಲರ್ಶಿಪ್ ಅನ್ನು ಯಾರಾದ್ರೂ ಪಡ್ಕೊಳ್ತಾರೆ, ಹೆಚ್ಚಿನ ಡೀಲರ್ಶಿಪ್ ಅನ್ನ ಪಡ್ಕೊಂಡ ನಂತರ ಬಹಳ ಪ್ರಮುಖವಾದಂತ ಪ್ರಶ್ನೆ ಮನಸ್ಸಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ಮಾರ್ಕೆಟ್ ಮಾಡ್ಬೇಕು, ಈ ಪ್ರಾಡಕ್ಟ್ ಅನ್ನ, ಅದನ್ನ ಜನರಿಗೆ ಅದು ಹೋಗ್ಬೇಕಲ್ವಾ, ರೀಚ್ ಆಗ್ಬೇಕು, ಅದರಿಂದ ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಇದು ಹೇಗೆ ಅಂತ ಈ ರೀತಿ ಆಲೋಚನೆ ಮಾಡುವವರಿಗೆ ಡೀಲರ್ಶಿಪ್ ಅನ್ನ, ಅವರಿಗೆ ಏನು ಈ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಮಾಡುವಂತ ಯಾವುದೇ ಹೊರೆ ಅಥವಾ ಅವರು ಏನು ಅಂಗಡಿ ಹೋಗ್ಬೇಕು ಅಥವಾ ಮನೆಗೆ ಹೋಗ್ಬೇಕು ಅಥವಾ ಸ್ಕೂಲ್ ಕಾಲೇಜ್ ಅಂತ ಚಾಲೆಂಜಸ್ ಯಾವುದೇ ಇಲ್ಲ. ಅದನ್ನು ನಾವು ಸಂಸ್ಥೆಯ ನೀವೇ ಮಾಡ್ತಾ ಇದ್ದೀವಿ, ಇದರಿಂದ ನಿಭಾಯಿಸ್ತೇವೆ. ಅಂದ್ರೆ ನಾವೇ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 4 ಜನ ಎಂಪ್ಲಾಯೀಸ್ ಅನ್ನ ಹಾಕ್ತೇವೆ. ಆ 4 ಜನ ಅಲ್ಲಿ ಕಾಲೇಜಸ್ ಹೋಗೋದು ಅಥವಾ ಸ್ಕೂಲ್ಸ್ ಅನ್ನು ಮೀಟ್ ಆಗೋದು, ಅಥವಾ ಇಂಡಿಪೆಂಡೆಂಟ್ ಅಂದ್ರೆ ಯಾರಾದ್ರೂ ಇಂಡಿವಿಜುವಲ್ಸ್ ಯಾರಾದ್ರೂ ಇದ್ರೆ ಅವರನ್ನು ಮೀಟ್ ಆಗುವಂತದ್ದು, ಬಿಸ್ನೆಸ್ ಓನರ್ಸ್ ಅನ್ನು ಮೀಟ್ ಆಗೋ, ಅಗ್ರಿಕಲ್ಚರಿಸ್ಟ್ ಅನ್ನು ಮೀಟ್ ಆಗುವಂತದ್ದು, ಅಂತದನ್ನು ಈ ಎಂಪ್ಲಾಯೀಸ್ ಮಾಡ್ತಾರೆ. ಅವರಿಗೆ ಆ ಎಂಪ್ಲಾಯಿಗಳಿಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲರಿ ಕೂಡ. ಸೊ ಇದರಿಂದಾಗಿ 1020 ಖಾಲಿ ಕರ್ನಾಟಕದಲ್ಲಿ 1020ರಿಂದ 1100 ತನಕ ಜಾಬ್ ಕ್ರಿಯೇಟ್ ಆಗ್ತದೆ. ಸೊ ಈ ಒಂದು AI ಇದರಿಂದ. ಈಗ ಒಂದು ಡೀಲರ್ಶಿಪ್ಗೆ ಈಗ ಹೇಳಿದ್ರೆ ನೀವು ಒಂದು ಸ್ಲ್ಯಾಬ್ ಅಲ್ಲಿ 4 lakhs ಒಂದು ಅಂತ ನೀವು ಡೀಲರ್ಶಿಪ್ ಅನ್ನ ಹೇಳಿದ್ರೆ, ಅಲ್ಲಿ ಎಷ್ಟು AI ಕಾರ್ಡ್ಗಳು? 1003 ಕಾರ್ಡ್ಗಳನ್ನ ನಾವು ಕೊಡ್ತೀವಿ. ಸೊ ಅದರಲ್ಲಿ ಆ ಡೀಲರ್ ಏನು ಕಾರ್ಡ್ಗಳನ್ನು ನಮ್ಮ ಎಂಪ್ಲಾಯೀಸ್ ತಗೊಂಡು ಹೋಗಿ ಅವರು ಸೇಲ್ ಮಾಡ್ತಾರೆ. ಎಗೈನ್ ಆ ಕಾರ್ಡ್ ಆಕ್ಟಿವೇಟ್ ಆಗ್ಬೇಕಾದ್ರೆ, ಈಗ ಸಿಮ್ ಆಕ್ಟಿವೇಟ್ ಆಗ್ಬೇಕಾದ್ರೆ ಹೇಗೆ ಪೇಮೆಂಟ್ ಮಾಡ್ಬೇಕು, ಅದೇ ತರ ಇಲ್ಲಿ ಸಹ ಕಾರ್ಡ್ ಆಕ್ಟಿವೇಟ್ ಆಗ್ಬೇಕಾದ್ರೆ ಅವರು ಪೇಮೆಂಟ್ ಆಟೋಮೆಟಿಕ್ ಆಗಿ ಮಾಡ್ಬೇಕು. ಅದು ವಾಟ್ಸ್ಆಪ್ ರಿಜಿಸ್ಟ್ರೇಷನ್ ಥ್ರೂ ನಾವು ಅದು ಸಹ ಹೊಸ ಒಂದು ರೀತಿಯ ರಿಜಿಸ್ಟ್ರೇಷನ್ಸ್ ಅನ್ನು ತಂದಿದ್ದೇವೆ. ಸೊ ವೆರಿ ಈಸಿಯಾಗಿ ಯಾವುದೇ ಕಾಮನ್ ಪೀಪಲ್ ಅದನ್ನು ಮಾಡಬಹುದು. ಸೊ ಅದರ ಥ್ರೂ ರಿಜಿಸ್ಟ್ರೇಷನ್ ಆಗಿ ಅಲ್ಲೇ ಕಾರ್ಡ್ ಅನ್ನು ಆಕ್ಟಿವೇಟ್ ಮಾಡುವಂತದ್ದು.
ಸೊ ಈಗ ಡೀಲರ್ಗಳು ವರಿ ಮಾಡ್ಬೇಕು ಅಂತಿಲ್ಲ. ಇವರು ಕಾರ್ಡ್ ಇಟ್ಕೊಂಡು ಹೋಗಿ ನಾಳೆ ಆಚೆ ಹೋದ್ರೆ ಇವರ ಎಂಪ್ಲಾಯೀಸ್ ಅಥವಾ ಕಾರ್ಡು ಕಳ್ದೋಯ್ತು ಅಥವಾ ಏನಾದ್ರು ಮಿಸ್ಯೂಸ್ ಆಯ್ತು ಅಂತ ಚಾನ್ಸಸ್ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ಆಟೋಮೇಟೆಡ್. ಅಂದ್ರೆ ಒಬ್ಬ ಡೀಲರ್ 1000 ಕಾರ್ಡ್ಸ್ ಅಂತ ತಗೊಂಡ್ರೆ ಆ ಕಾರ್ಡ್ ಅನ್ನು ಅವನ ಕಾನ್ಸ್ಟಿಟ್ಯೂನ್ಸಿಲಿರೋ ಒಂದು 4 ಜನರಿಗೆ ಈಗ ಫಸ್ಟ್ ವೀಕ್ ಒಂದು 50 ಕಾರ್ಡ್ಸ್ ಅನ್ನು ಕೊಟ್ರೆ ಅವರು ಸೇಲ್ ಮಾಡಿದ ನಂತರ ಅದು ಪೇಮೆಂಟ್ ಆಟೋಮೆಟಿಕ್ ಆಗಿ ಇವನ ಅಕೌಂಟ್ಗೆ ಎವ್ರಿ 15 ಡೇಸ್ಗೆ ಕ್ರೆಡಿಟ್ ಆಗ್ತದೆ. ಈಗ ಒಬ್ಬ ಡೀಲರ್ಶಿಪ್ ಅನ್ನ ಪಡ್ಕೊಂಡವನಿಗೆ ಈ ಕಾರ್ಡ್ ನ ಮೂಲಕ ಅವನು ಗಳಿಸುವಂತ ಲಾಭಾಂಶ ಏನು? ಅದೇ 25% ಇಂದ ಅವನ ಇನ್ವೆಸ್ಟ್ಮೆಂಟ್ ಮೇಲೆ 25% ಇಂದ 40% ತನಕ ಅದು ಸೇಲ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಫಸ್ಟ್ ಗೆ ಕಾರ್ಡ್ ತಗೊಂಡು ಈಗ ನಾವು ಮೇ ಸ್ಟಾರ್ಟಿಂಗ್ ಇಂದ ನಾವು ಎಂಪ್ಲಾಯೀಸ್ ಹೈರಿಂಗ್ ನಂತರ ಉಳ್ದ ಮಾರ್ಕೆಟಿಂಗ್ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಮೇ ತಿಂಗಳಲ್ಲಿ ಅಥವಾ ತಗೊಂಡ ಫಸ್ಟ್ ಮಂತ್ ಅಲ್ಲಿ ಅವರಿಗೆ ತುಂಬಾ ದೊಡ್ಡ ಮಟ್ಟದ ರೆವೆನ್ಯೂ ಇರೋದಿಲ್ಲ. ಬಟ್ ಸೆಕೆಂಡ್ ಮಂತ್ ಇಂದ ಒಂದ್ಸಲ ಸೆಟಪ್ ಆದ ನಂತರ ಆಟೋಮೆಟಿಕ್ ಆಗಿ ಅವರಿಗೆ ಇನ್ಕಮ್ ಬರ್ತಾ ಹೋಗುತ್ತೆ ಅಂತ. ಇದೊಂದು ಒಳ್ಳೆಯ ಯೋಜನೆ. ಅದರಿಂದಾಗಿ ಜನರು ಇದನ್ನ ಸೇಲ್ ಮಾಡುವಂತ ವಿಷಯದಲ್ಲಿ ಯಾವುದೇ ಸಂದೇಹಗಳು ಇರ್ಲಿಕ್ಕಿಲ್ಲ. ಜನರು ಇದನ್ನ ಮೆಚ್ಕೊಳ್ಬಹುದು, ಇದು ಜನರಿಗೆ ರೀಚ್ ಆಗ್ಬಹುದು. ಒಂದು ಪ್ರತಿಯೊಬ್ಬರಿಗೂ ತುಂಬಾ ಅಗತ್ಯವಾದಂತ. ಹೌದು, ಯಾಕಂತ ಹೇಳಿದ್ರೆ ಒಂದು 2-3 ವಿಚಾರಗಳು. ಇದಕ್ಕೆ ಸ್ಟ್ರೈಟ್ ಕಾಂಪಿಟೇಟರ್ಸ್ ಯಾರು ಇಲ್ಲ. ನಂತರ ಮೊದ್ಲಿನ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರೆ, ಈಗ ಟಿಲ್ ದ ಇಯರ್ ತನಕ ಒಂದು ಸ್ಕೂಲಿಗೆ ಬುಕ್ಸ್ ಅನ್ನು ಡೊನೇಟ್ ಮಾಡುವಂತದ್ದು ಅಥವಾ ಏನು ಪೆನ್ ಕೊಡುವಂತದ್ದು, ಪೆನ್ಸಿಲ್ ಕೊಡುವಂತದ್ದು, ಅದು ಕೂಡ ಕಾಸ್ಟ್ ಸೇಮ್ ಒಂದು 500 ರೂಪಾಯಿ 600 ರೂಪಾಯಿ. ಅದ್ರ ಬದಲು ಇದೊಂದು 30,000 40,000 ಬರ್ತಿದ್ದು ನಾವು ಕೋರ್ಸ್ ಅನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ. ಅದಲ್ಲದೆ ಒಳ್ಳೆ ಪರ್ಫಾರ್ಮ್ ಮಾಡಿದ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ಸ್ ಅನ್ನು ಕೊಡ್ತಾ ಇದ್ದೇವೆ, ಅಥವಾ ಕಾನ್ಫರೆನ್ಸಸ್ ಇರ್ಬೋದು, ವರ್ಕ್ಶಾಪ್ಸ್ ಇರ್ಬೋದು, ಇಂಥದನ್ನೆಲ್ಲ. ಅಂದ್ರೆ ಈಗ ಅಗ್ರಿಕಲ್ಚರ್ಸ್ ಗೆ ಅಥವಾ ಬೇರೆ ಬೇರೆ ಸೆಗ್ಮೆಂಟ್ ಗೆ ಅವರವರ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡ್ತೇವೆ. ತುಂಬಾ ಜನರಿಗೆ ಡೌಟ್, ಇದು 499 ರೂಪಾಯಿಗೆ ಪಾಸಿಬಲ್. ಸೊ ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೇನೆ, ನಮ್ಮ ಹತ್ರ ಆಲ್ರೆಡಿ ಕಲಿತಾ ಇದ್ದ ಲರ್ನರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಮಗೆ ಪ್ರೂಫ್ ಬೇಕು ಅಂತಿಲ್ಲ. ಪ್ರೂವ್ ಮಾಡ್ಲಿಕ್ಕೆ ನಾವು ಇಲ್ಲ ನಮ್ಮ ಪ್ರಾಡಕ್ಟ್ ಒಳ್ಳೆ ಉಂಟು ಅಂತ ಹೇಳಿದ್ರೆ ನಾವು ಪ್ರೂವ್ ಮಾಡ್ಬೇಕು ಅಂತಿಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಡೀಲರ್ಸ್ ಆದವರು ಸುಮಾರು 2-3 ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಆಲ್ರೆಡಿ ಕಲಿತಿಲ್ಲ ಅನ್ಸುತ್ತೆ. 2-3 ಸಾವಿರ ಫಸ್ಟ್ ಸೆಗ್ಮೆಂಟ್ ಅಲ್ಲೇ ಇದ್ರು. ಈಗ ಒಂದು 5-6 ಸಾವಿರ ಜನ ಕಲಿತಾ ಇದ್ದಾರೆ. ನಾವು ಈ ಕಾರ್ಡ್ ಅನ್ನು ಪ್ರಥಮ ಹಂತದಲ್ಲಿ ಮಾತ್ರ ಪ್ರಮೋಟ್ ಮಾಡಿದ್ದು ಬಿಟ್ರೆ ಅದ್ರ ನಂತರ ನಾವು ಪ್ರಮೋಟ್ ಮಾಡ್ಲಿಲ್ಲ. ಜಸ್ಟ್ ವರ್ಡ್ ಆಫ್ ಮೌತ್ ಅಲ್ಲೇ ಅದು ಪ್ರಚಾರ ಆಗಿ ಅದಕ್ಕೆ ಸ್ಟೂಡೆಂಟ್ಗಳು ಸೇರಿದ್ದಾರೆ. ಅದರಲ್ಲಿ ಖಾಲಿ ಒನ್ ಮೋರ್ ಥಿಂಗ್, ಈಗ ಖಾಲಿ ಸ್ಟೂಡೆಂಟ್ಸ್ ಅಲ್ಲ, ಇವನ್ 70 years ಅವರು ಸಹ ಕೆಲವರು ಕಲಿತಾ ಇದ್ದಾರೆ. ಅಂದ್ರೆ ಎಲ್ರಿಗೂ ಕೂಡ ಅಗತ್ಯ ಅಂತ. ಹೌದು, AI ಕಲಿಯುವಂತದ್ದು. ತುಂಬಾ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟವರು ತುಂಬಾ ಜನ ಇದ್ದಾರೆ. ಓಕೆ. ಸೊ ಇನ್ನೊಂದು ಪ್ರಮುಖವಾದಂತ ಪ್ರಶ್ನೆ, ಯಾವುದೇ ಒಬ್ಬ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನು 100 ಸಲ ಯೋಚಿಸ್ತಾನೆ ಅದರ ಬಗ್ಗೆ. ಒಂದು ಇದರಿಂದ ಲಾಭ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇದು ಹಾಕಿದ್ದ ಹಣದಲ್ಲಿ ನಮ್ಗೆ ಏನಾದ್ರು ರಿಟರ್ನ್ ಬರದಿದ್ರೆ ಏನು ಗತಿ ಅನ್ನೋ ಇಂಥ ಪ್ರಶ್ನೆಗಳಿರ್ತದೆ. ಇದಕ್ಕೆ ನೀವು ಕೊಡುವಂತ ಇದು ನೋಡಿ, ಇದು ಟೆಕ್ನಾಲಜಿ, ಪ್ಯೂರ್ಲಿ ಟೆಕ್ನಾಲಜಿ ಬಿಸ್ನೆಸ್. ಸೊ ಇದರಲ್ಲಿ ಏನು ಹಾಕಿದ ಹಣ ಕಳ್ಕೊಳ್ತೇನೆ ಅಥವಾ ನಾಳೆ ನಾವು ಎಂತ ಇದನ್ನು ನಿಮ್ಮ ಹಣ ಯೂಸ್ ಮಾಡಿಕೊಂಡು ನಾವು ಇಂಥದಂಥದ್ದು ಸಾಮ್ರಾಜ್ಯ ಕಟ್ತೇವೆ, ನಾವು ಅದನ್ನ ಯಾವ್ದನ್ನು ಪ್ರಾಮಿಸ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಉಂಟು ಅಂಡ್ ಮಾರ್ಕೆಟ್ ಉಂಟು. ಸೊ ಇದನ್ನ ನೀವು ಡೀಲರ್ಶಿಪ್ ತಗೊಂಡ್ರೆ ನಮಗೆ ಸಹ ಹೆಲ್ಪ್ ಆಗ್ತದೆ ಆ ನೆಟ್ವರ್ಕ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ. ಇನ್ ಕೇಸ್ ಸೇಲ್ ಆಗದಿದ್ರೆ ನೀವು ರಿಟರ್ನ್ ಮಾಡಿ ಅದನ್ನು, ನೀವೇನು ಹಣ ಕೊಟ್ಟಿರ್ತೀರಿ ನಾವು ಅದನ್ನ ನಿಮಗೆ ಪೇ ಬ್ಯಾಕ್ ಮಾಡ್ತೇವೆ. ಓಕೆ. ಸೊ ಇನ್ ಕೇಸ್ ಸೇಲ್ ಆಗ್ಲಿಲ್ಲ ಅಥವಾ ಅಲ್ಲಿದ್ದ ಎಂಪ್ಲಾಯೀಸ್ ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ ಅಥವಾ ಅವರಿಗೆ ಆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂಡ್ರು, ದೇ ಕ್ಯಾನ್ ರಿಟರ್ನ್. ಬೈಬ್ಯಾಕ್ ಆಪ್ಷನ್ಸ್ ಉಂಟು. ಹಾಕಿದ ಹಣ ನನಗೆ ಖಂಡಿತ ಆಗುತ್ತೆ ಅನ್ನುವಂತ ಭಯವನ್ನು ಪಡ್ಕೊಳ್ಬೇಕು. ಹೌದು, ಅದರ ಅಗೇನ್ಸ್ಟ್ ನಾವು ಅಗ್ರಿಮೆಂಟ್ ಕೂಡ ಮಾಡಿ ಕೊಡ್ತೇವೆ. ಅಂಡ್ ಆ ಅಗ್ರಿಮೆಂಟ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದೇವೆ. ಪ್ರತಿಯೊಂದು ಟರ್ಮ್ಸ್ ಅನ್ನು, ಡೀಲರ್ಗೆ ಏನ್ ಟರ್ಮ್ಸ್ ಉಂಟು ಅದನ್ನೆಲ್ಲ ಕರೆಕ್ಟ್ ಆಗಿ ಗೋತ್ರೋ ಮಾಡಿ ಅವರಿಗೆ ಓಕೆ ಆದ್ರೆ ಮಾತ್ರ ಅವರು ಪ್ರೊಸೀಡ್ ಆಗಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ ನೋಡಿ, ಈಗಂತೂ ಡಿಜಿಟಲ್ ಆಗಿ ಅನೇಕ ಉದ್ಯಮಗಳು ಸೃಷ್ಟಿಯಾಗ್ತಾ ಇದೆ. ಅನೇಕರಿಗೆ ಮನಸ್ಸಲ್ಲಿ ಪ್ರಶ್ನೆಗಳು ಬರುತ್ತೆ, ಇದನ್ನ ನಂಬಬಹುದಾ, ಇದು ಸರಿಯಾದಂತ ಸಂಸ್ಥೆನಾ, ಇದರಲ್ಲೇನು ಮೋಸ ಇಲ್ವಾ, ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಬಂದೇ ಇರುತ್ತೆ. ಈ ಯತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಬಹಳ ವಿಶ್ವಾಸಾರ್ಹವಾದಂಥ ಸಂಸ್ಥೆ. ಇದು AI ಕಾರ್ಡ್ ಅನ್ನುವಂಥ ಈ ಡೀಲರ್ಶಿಪ್ ಅನ್ನುವಂಥದ್ದು ಇವರ ಮೊದಲ ಏನು ಸಾಹಸ ಅಥವಾ ಮೊದಲ ಉದ್ಯಮ ಅಲ್ಲ. ಇದಕ್ಕಿಂತ ಮುಂಚೆ ಕೂಡ ಇವರು ಬೇರೆ ಬೇರೆ
ವಿಷಯಗಳಲ್ಲಿ ತನ್ನಂತಾನು ತೊಡಗಿಸಿಕೊಂಡು ಕರ್ನಾಟಕದಾದ್ಯಂತ ತನ್ನ ಬೇರೆ ಬೇರೆ ರೀತಿಯ ಉದ್ಯಮಗಳನ್ನ ಅದನ್ನ ಪ್ರಮೋಟ್ ಮಾಡ್ತಾ ಬಂದವರು. ಇದರಿಂದಾಗಿ ಇದರ ಮೇಲೆ ವಿಶ್ವಾಸ ಇಡುವುದರ ಬಗ್ಗೆ ಯಾವುದೇ ಸಂದೇಹ ಬೇಡ ಅನ್ನೋದು ಕೂಡ ಸತ್ಯವಾದಂತ ಮಾತು. 2014ರಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ. ಸೊ ಪ್ರೈವೇಟ್ ಲಿಮಿಟೆಡ್ ಆಗಿ 2019ರಲ್ಲಿ ನಾವು ಕಾರ್ಪೊರೇಟ್ ಬಿಸ್ನೆಸ್ ಗೆ ಎಂಟ್ರಿ ಮಾಡಿದ್ವಿ. ಓಕೆ, ಮತ್ತೆ ನೀವು ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ವೆಬ್ಸೈಟ್ ಕೂಡ ಇದೆ. ಬಹಳ ಗುಣಮಟ್ಟದ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಸೊ ಇವನ್ ಸ್ಟೇಟ್ ಲೆವೆಲ್ ಇದ್ದು ಅಥವಾ ನ್ಯಾಷನಲ್ ಲೆವೆಲ್ ಇದ್ದು ಬೇರೆ ಬೇರೆ ಏನು ಹೊಸ ರೀತಿಯ ಅಡ್ವೆಂಚರಸ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ತುಂಬಾ ಬಿಸ್ನೆಸ್ ಗಳಿಗೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೇವೆ, ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದೆ. ಸೊ ಕಸ್ಟಮರ್ ಜೊತೆ ಸಹ ತುಂಬಾ ಓಲ್ಡ್ ಕಸ್ಟಮರ್ಸ್ ನಮ್ಮ ಕಸ್ಟಮರ್ಸ್ ಗಳು ಇದ್ದಾರೆ. ಈ AI ಕಾರ್ಡ್ನ ಡೀಲರ್ಶಿಪ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಈಗ ನಿಮ್ಗೆ ಕಾಲ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಆಫೀಸ್ಗೆಲ್ಲ ಬರ್ತಾ ಇರಬಹುದು. ಆಗ ಈ ಡೀಲರ್ಸ್ಗಳಲ್ಲಿ ಅನೇಕ ಪ್ರಶ್ನೆಗಳಿರ್ತದೆ, ಕುತೂಹಲಗಳಿರ್ತದೆ. ಅದು ಸಾಮಾನ್ಯ. ಒಬ್ರು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅವರಲ್ಲಿ ಸಾವಿರಾರು ಪ್ರಶ್ನೆಗಳಿರ್ತದೆ. ಸೊ ಸಾಮಾನ್ಯವಾಗಿ ಈ ಡೀಲರ್ಶಿಪ್ ಅನ್ನು ಪಡ್ಕೊಳ್ಳೋರು ಕೇಳುವಂತ ಪ್ರಶ್ನೆ ಏನು? ಸಾಮಾನ್ಯವಾಗಿ ಅಂದ್ರೆ ಎಷ್ಟು ಸಮಯದಲ್ಲಿ ಹಣ ಹಾಕಿದ್ದು ಬರ್ತದೆ ಅಂತ, ಇದು ಕಾಮನ್ ಕ್ವಶನ್. ಸೊ ನಾವು ಆನ್ ಅಗ್ರಿಮೆಂಟ್ ನಾವು ಮಾಡ್ತಾ ಇರುವಂತದ್ದು 6 ಮಂತ್ ಇತ್ತು. ಓಕೆ, ಸೊ ನಮ್ದು ಎಕ್ಸ್ಪೆಕ್ಟೇಷನ್ ಫಸ್ಟ್ ಅಂದ್ರೆ ಇದರ ಮೇಜರ್ ಕಸ್ಟಮರ್ಸ್ ಯಾರು ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಇದ್ರ ಹೈಯೆಸ್ಟ್ ಬೈಯರ್ಸ್ ಇರ್ತಾರೆ. ಸೊ ಅದರಿಂದಾಗಿ ಮೇ ತಿಂಗಳು ಬಿಟ್ರೆ, ಮೇ ತಿಂಗಳಲ್ಲಿ ಸಾಧಾರಣ ಮಕ್ಕಳು ರಜೆ ಅಥವಾ ಆಚೆ ಈಚೆ ಅಂತ ಇರ್ತಾರೆ. ಅದೇ ಜೂನ್ ಜುಲೈ ಇದು ಪೀಕ್ ಟೈಮ್ ಇರ್ತದೆ. ಸೊ ಜೂನ್ ಜುಲೈ ಅಲ್ಲಿ ಎನಿ ಸ್ಟಾಕ್ಸ್ ಝೀರೋ ಆಗ್ತದೆ. ಅಂದ್ರೆ ಅವ್ರದ್ದು ಏನು ಫಸ್ಟ್ ಬಂಡವಾಳ ಹಾಕಿರ್ತಾರೆ ಅದು ಬಂದಿರ್ತದೆ. ಅದರ ನಂತರ ಅವ್ರಿಗೆ ಪರ್ಚೇಸ್ಗಳು ವಾಪಸ್ 4 ಲಕ್ಷದ್ದು ಹಾಕಿ ಅಥವಾ ವಾಪಸ್ 10 ಲಕ್ಷದ್ದು ಹಾಕಿ ಅಂತ ನಾವು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬೈಬ್ಯಾಕ್ ಉಂಟು. ಕಂಪನಿಗೆ ಕೂಡ ಅಂದ್ರೆ ನಮ್ಮ ಸಂಸ್ಥೆಗೆ ಕೂಡ ಅಷ್ಟೇ ಜವಾಬ್ದಾರಿ. ಅವರು ಸ್ಟಾಕ್ ಇಟ್ಕೊಂಡಷ್ಟು ನಮಗೆ ರಿಸ್ಕ್ ಜಾಸ್ತಿ. ಸೊ ಎಷ್ಟು ಒಂದು ವಾರಕ್ಕೆ ಎಷ್ಟು ಬೇಕಾಗ್ತದೆ ಅವರಿಗೆ ಕಾರ್ಡ್ಸ್, ಒಂದು 100 500 200 ಅಷ್ಟನ್ನು ಮಾತ್ರ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವರು ನಾವೇನು ಸ್ವಂತ ಶಾಪ್ ಹೊಂದಿರ್ಬೇಕಾ ಅಥವಾ ಸ್ವಂತ ಏನು ಅಡ್ವರ್ಟೈಸ್ಮೆಂಟ್ ಅಂತದ್ದೇನಾದ್ರು ಮಾಡ್ಬೇಕಾ ನಾವು, ಹಾಗೆಲ್ಲ ಕೇಳುವವರಿದ್ದಾರೆ. ಅಥವಾ ನಾವು ಡಿಸ್ಟ್ರಿಕ್ಟ್ ವೈಸ್ ತಗೊಳ್ಬೋದಾ? ಡಿಸ್ಟ್ರಿಕ್ಟ್ ವೈಸ್ ಅಥವಾ ತಾಲೂಕ್ ವೈಸ್ ಅದು ಅವರವರ ಕೆಪಾಸಿಟಿಗೆ, ಇನ್ವೆಸ್ಟ್ಮೆಂಟ್ ಕೆಪಾಸಿಟಿಗೆ ಬಿಟ್ಟಂತದ್ದು. ಆದ್ರೆ ಶಾಪ್ ಬೇಕಂತ ಕೇಳಿದ್ರೆ ಅಗತ್ಯ ಇಲ್ಲ. ಎಕ್ಸಿಸ್ಟಿಂಗ್ GST ನಂಬರ್ ಇದ್ರೆ ಅದೇ GST ನಂಬರ್ಗೆ ಅಗ್ರಿಮೆಂಟ್ ಮಾಡ್ಕೊಳ್ಬಹುದು. ಅಥವಾ ಅವರು GST ನಂಬರ್ ಇಲ್ಲದೆ ಕೂಡ ಅಗ್ರಿಮೆಂಟ್ ಮಾಡಿಕೊಳ್ಬಹುದು. ಅವರ ಸ್ವಂತ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಸ್ವಂತ ಇಂಡಿವಿಜುವಲ್ ಆಗಿ ಸಹ ಪಾರ್ಟಿಸಿಪೇಟ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಬಿಲ್ಲಿಂಗ್ ಆಗುವಂತದ್ದು ಕಂಪನಿ ಮತ್ತೆ ಡೈರೆಕ್ಟ್ ಎಂಡ್ ಕಸ್ಟಮರ್ಗೆ. ಸೊ ಇದ್ರ ಮಿಡ್ಲ್ ಅಲ್ಲಿ ಇವರಿಗೆ ಸೇಲ್ ಮಾಡಿ ಇವರಿಂದ ಕಸ್ಟಮರ್ಗೆ ಹೋಗುವಂತದ್ದಲ್ಲ. ಓಕೆ, ಇವರು ಸ್ಟಾಕ್ ಪರ್ಚೇಸ್ ಮಾಡಿ ಸ್ಟಾಕ್ ಇಟ್ಕೊಳ್ತಾರೆ, ಸ್ಟಾಕ್ ಕೀಪರ್ಸ್ ತರ ಇರ್ತಾರೆ. ಅಂಡ್ ಇವರಿಂದ ಸ್ಟಾಕ್ ಅನ್ನು ನಮ್ಮ ಎಂಪ್ಲಾಯೀಸ್ ತಗೊಂಡೋಗಿ ಬಿಲ್ಲಿಂಗ್ ಮಾಡ್ತಾರೆ. ಸೊ ಅದರಿಂದಾಗಿ ಇವರು GST ನಂಬರ್ ಹೊಂದಿರಬೇಕಾದಂತ ಅಗತ್ಯ ಇಲ್ಲ ಮಿನಿಮಮ್. ಮತ್ತೆ ತುಂಬಾ ಗ್ರೋ ಅವರಿಗೆ ಬಿಸ್ನೆಸ್ ಮೋರ್ ದ್ಯಾನ್ 20 lakhs ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್. ಸೊ 20 lakhs ಗಿಂತ ಮೇಲೆ ಬಿಸ್ನೆಸ್ ಆಗುವಾಗ ಬೇಕಾಗ್ಬೋದು, ಅವರು ಇಟ್ಕೊಳ್ಬೇಕಾಗ್ಬೋದು ಅಥವಾ ಮಾಡ್ಬೇಕಾಗ್ಬೋದು. ಸೊ ಆ ಟೈಮಲ್ಲಿ ಅವರಿಗೆ ಪ್ರಾಫಿಟ್ ಕೂಡ ಬಂದಿರ್ತದೆ. ಈಗ 20 ಲಕ್ಷ ಬಿಸ್ನೆಸ್ ಮಾಡುವಾಗ ಅವರಿಗೆ ಒಂದು 4-5 ಲಕ್ಷ ಪ್ರಾಫಿಟ್ ಕೂಡ ಬಂದಿರ್ತದೆ, ಅಥವಾ 7-8 ಲಕ್ಷ ಪ್ರಾಫಿಟ್ ಕೂಡ ಬಂದಿರ್ತದೆ. ಆಗ ಇಟ್ಕೊಳ್ಳುವಂಥದ್ದು ಸಮಸ್ಯೆ ಕೂಡ ಅಲ್ಲ. ಅದೇ ರೀತಿ ಇನ್ನೊಂದು ಕೇಳ್ತಾರೆ, ಅಂದ್ರೆ ಈಗ ನಾನು 4 ಲಕ್ಷ ಕೊಟ್ಟು ಒಂದು ಕಾನ್ಸ್ಟಿಟ್ಯೂನ್ಸಿ ತಗೊಂಡಿದ್ದೇನೆ, ಇನ್ನೊಬ್ಬ 20 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ತೀರಾ ಅಂತ. ಸೊ ಇಲ್ಲಿ ನಾರ್ಮಲಿ ನಮ್ದು ರೂಲ್ ಎಂತ ಅಂತ ಹೇಳಿದ್ರೆ, 20 ಲಕ್ಷ ಕೊಡ್ಲಿ 4 ಲಕ್ಷ ಕೊಡ್ಲಿ ಅವರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅಥವಾ ಒಂದು ತಾಲೂಕನ್ನು ಕೊಡೋದಲ್ಲ. ಸೊ ನಾವೇನ್ ಮಾಡ್ತೇವೆ, 20 ಲಕ್ಷ ಕೊಟ್ರೆ 5 ತಾಲೂಕನ್ನು ಕೊಟ್ಟು ಬಿಡ್ತೇವೆ ಅವರಿಗೆ, ಅಥವಾ 5 ಕಾನ್ಸ್ಟಿಟ್ಯೂನ್ಸಿಯನ್ನು ಕೊಡ್ತೇವೆ ಅವರಿಗೆ. ಸೊ ಎಂತಾಗ್ತದೆ, ನಮಗೆ ಎಂಡ್ ಆಫ್ ದ ಡೇ ಅಲ್ಲಿ ಒಬ್ರು ಡೀಲರ್, ಅಲ್ಲಿ ಒಬ್ರು ಹೋಲ್ಡ್ ಇರುವವರು ಬೇಕಷ್ಟೇ. ಸೊ ಅದು ನಮಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ತುಂಬಾ ತಗೊಂಡು ಅಥವಾ ಸ್ಟಾಕ್ ಅನ್ನು ಅಲ್ಲಿ ಇಟ್ಕೊಂಡು ನಾವು ಸುಮ್ಮನೆ ಇದು ಮಾಡ್ಲಿಕ್ಕೆ ನಮಗೆ ಬೇಡ. ಸೊ ಸ್ಟಾಕಿಸ್ಟ್ ಒಬ್ರು ಬೇಕು, ಅವ್ರ ಎಂಪ್ಲಾಯಿಗೆ ರೀಚ್ ಆಗೋ ತರ ಬೇಕು, ಅಷ್ಟೇ ನಮ್ಮ ಉದ್ದೇಶ ಇರುವಂತದ್ದು. ಸೊ ನಮ್ಗೆ ಸ್ಕೇಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳುವಂಥದ್ದು. ಒಟ್ನಲ್ಲಿ ಒಂದು ಹೊಸ ಉದ್ಯಮವನ್ನ ಶುರು ಮಾಡಬೇಕು ಅಂತ ಅಂದ್ಕೊಳ್ಳುವವರಿಗೆ, ಬಹಳ ದೊಡ್ಡ ಇನ್ವೆಸ್ಟ್ನಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ಳುವವರಿಗೆ, ಹಾಗೆ ಶಾಪ್ ಮಾಡ್ಬೇಕಾ ಅಥವಾ ತುಂಬಾ ತಲೆಬಿಸಿ ಇಲ್ಲದ ಉದ್ಯಮವನ್ನ ಮಾಡ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಎಲ್ರಿಗೂ ಕೂಡ ಇದೊಂದು ಬಹಳ ಫ್ಲೆಕ್ಸಿಬಲ್ ಆಗಿದೆ ಅಂತ. ಗೃಹಿಣಿಯರು, ಐ ಮೀನ್ ಹೌಸ್ ವೈಫ್ಸ್ ಕೂಡ ಮಾಡಬಹುದಾದಂತ ಬಿಸ್ನೆಸ್. ಸೊ ತುಂಬಾ ಜನ
ಇಂಟ್ರೆಸ್ಟೆಡ್ ಇದ್ದಾರೆ. ಅಂಡ್ ಅಂದ್ರೆ ತುಂಬಾ ಗೊಂದಲಗಳಿವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಸಾಧಾರಣ 2000 ಎನ್ಕ್ವೈರೀಸ್ ಬಂದಿತ್ತು. ಇಲ್ಲಿ ರಿಕ್ವೈರ್ಮೆಂಟ್ ಇರುವಂತದ್ದು 200 ತಾಲೂಕುಗಳಿಗೆ ನಾವು ಮ್ಯಾಕ್ಸಿಮಮ್ ಕೊಡ್ಬೋದು. ಆದ್ರೆ ನಮಗೆ ರಿಕ್ವೆಸ್ಟ್ 2000 ತನಕ ಎನ್ಕ್ವೈರೀಸ್ ಬಂದಿತ್ತು. ತುಂಬಾ ಜನರದ್ದು ಕಾಲ್ ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಟು ಬಿ ಹಾನೆಸ್ಟ್. ಸೊ ಅದು ಒಂದು ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ. ಸೊ ನಾವು ಕೊಡುವಂತದ್ದು ಒಂದು ತಾಲೂಕಿಗೆ ಒಬ್ಬರಿಗೆ ಮಾತ್ರ, ಅಂಡ್ ಈಸಿ ಆಗಿದೆ. ಮತ್ತೆ ಅವರೆಲ್ಲ ರೀತಿಯಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಟ್ರಸ್ಟೇಬಲ್ ಇದೆಯಾ ಇಲ್ವಾ ಅದನ್ನ ಪ್ರತಿಯೊಂದನ್ನು ಕ್ರಾಸ್ ವೆರಿಫೈ ಮಾಡ್ಕೊಂಡು ಮತ್ತೆ ಮುಂದುವರಿಬಹುದು. ನಾವು ಅದರಲ್ಲಿ ಇಲ್ಲ 100% ನೀವು ಬನ್ನಿ ಅಂತದ್ ನಾವೇನೋ ಇದು ಮಾಡ್ತಾ ಇಲ್ಲ. ಮತ್ತೆ ಯಾರಿಗೆ ಸಹ ನಾವು ಫಾಲ್ ಬ್ಯಾಕ್, ಐ ಮೀನ್ ಅಗೇನ್ ಕಾಲ್ ಮಾಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು ನಾವು ಮಾಡ್ತಾ ಇಲ್ಲ. ಸೊ ನಮ್ಮ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿ, ಅದು ಒಳ್ಳೆ ಉಂಟು, ಗ್ರೋ ಆಗ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಮಾತ್ರ ಅವರು ಬಂದು ಇನ್ವೆಸ್ಟ್ ಮಾಡಿ ತಗೊಂಡು ಹೋಗ್ಲಿ. ಮತ್ತೆ ಯಾವುದೇ ನೀವು ಉದ್ಯಮ ತಗೊಳ್ಳಿ, ಅದನ್ನದು ಒಂದು ಬಿಸ್ನೆಸ್ ತಗೊಳ್ಳಿ, ಅಲ್ಲಿ ನಿಮಗೆ ಒಂದು ಶಾಪ್ ಇದ್ದು ಇಂಟೀರಿಯರ್ ಇರ್ಬೋದು ಅಥವಾ ಒಂದು ಮಿನಿಮಲ್ ಕಂಪ್ಯೂಟರ್ ಇರ್ಬೋದು, ಇಂಥದ್ದೆಲ್ಲ ಒಂದು ಇನ್ವೆಸ್ಟ್ಮೆಂಟ್ಸ್ ಇರ್ತದೆ. ಇದರಲ್ಲಿ ಆ ಥರ ಇಲ್ಲ, ಜಸ್ಟ್ ವಾಟ್ಸಪ್ ಅಲ್ಲೇ ಎಲ್ಲ ಅವರಿಗೆ ರಿಪೋರ್ಟ್ ಬರುವಂತದ್ದು, ವಾಟ್ಸಪ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗುವಂಥದ್ದು ಪ್ರತಿಯೊಂದು ಲೈವ್ ಆಗಿ ಕಾಣ್ತಾ ಹೋಗ್ತದೆ. ಆದ್ರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ, ನೀವು 4 lakhs ಹಾಕಿ ಒಂದು 1 lakh ತನಕ ರಿಟರ್ನ್ಸ್ ಅಥವಾ 25% ಮಾರ್ಜಿನ್ ಅಲ್ಲಿ ನಿಮಗೆ ಸಿಗ್ತದೆ, ಅಥವಾ ಸಿಗದಿದ್ರು ಇನ್ ಕೇಸ್ ಆ ಪ್ರಾಡಕ್ಟ್ ಉಳಿದ್ರೆ ರಿಟರ್ನ್ ಮಾಡಿ ಹಾಕಿದ ಹಣವನ್ನು ವಾಪಸ್ ತಗೊಳ್ಬಹುದು ಅಂತ ಹೇಳುವಂತ ಉದ್ಯಮ ಮೇ ಬಿ ನನಗೆ ಅನಿಸಿದ ಪ್ರಕಾರ ನಾನು ನೋಡಿರುವಂತ ತುಂಬಾ ವಿರಳ. ಅಂಥದ್ರಲ್ಲಿ ನಾವು ಏನು ಇಂಥ ಒಂದು ಅಪರ್ಚುನಿಟಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವೇ ಕೊಡ್ತಾ ಇದ್ದೇವೆ. ಈಗ ನೀವು ನೆಗೆಟಿವ್ ನ್ಯೂಸಸ್ ಅನ್ನು ಜಾಸ್ತಿ ನೋಡಿರ್ತೀರಿ ನ್ಯೂಸ್ ಅಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಟ್ರೆಂಡ್ ಅಲ್ಲಿ ಉಂಟು ಅಂತ ಹೇಳುವಂಥದ್ದನ್ನು ನಾನು ನಿಮ್ಗೆ ಹೇಳ್ಬೇಕು ಅಂತಲೇ ಇಲ್ಲ. ಅಂಡ್ ಅದ್ರ ರಿಕ್ವೈರ್ಮೆಂಟ್ ಕೂಡ ನೀವು ನಾನಾಗ ಹೇಳಿದಾಗೆ ಮೆನ್ಷನ್ ಮಾಡಿದೆ, ಲೈಕ್ ವೆಬ್ಸೈಟ್ ಅಲ್ಲಿ ಇರ್ಬೋದು, ಹಾಗೆಲ್ಲ ನೋಡ್ಕೊಂಡೇ ಮುಂದುವರಿಬಹುದಂತ ಉತ್ತಮವಾದ ಪ್ರಾಡಕ್ಟ್ ಅಂತ ಹೇಳಬಹುದು. ಸೊ ಇದರಲ್ಲಿ ಇವನ್ ಪವರ್ BI ಅಂತ ಟೂಲ್ಸ್ಗಳು ಸಾಧಾರಣ ಒಂದು 25-30 ಟೂಲ್ಸ್ಗಳನ್ನು ಸಹ ನಾವು ಇದರಲ್ಲಿ ಕಲಿಸಿಕೊಡ್ತಾ ಇದ್ದೇವೆ. ಬೇರೆ ಬೇರೆ ಆಯಾ ಸೆಗ್ಮೆಂಟ್ಗೆ, ಡಿಸೈನರ್ಸ್ಗೆ ಯಾವೆಲ್ಲ ಟೂಲ್ಸ್ ಬೇಕು ಅಂತ ಎಲ್ಲ ಟೂಲ್ಸ್ಗಳನ್ನು ನಾವು ಪರಿಚಯಿಸಿ ಕೊಡ್ತಾ ಇದ್ದೇವೆ. ಇದೊಂಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು ಸಾಕ್ಷರತೆ ಅಂತಲೇ ಕರಿಬಹುದು. ಬಹಳ ಕಡಿಮೆ ಇನ್ವೆಸ್ಟ್ ಅನ್ನ ಮಾಡಿ ಕೆಲವು ತಿಂಗಳಲ್ಲೇ ಲಾಭವನ್ನು ಗಳಿಸುವಂತ ಬಿಸ್ನೆಸ್ಗಳು ಬಹಳ ವಿರಳ ಅಂತ. ಹೌದು, ಅಂದ್ರೆ ನೋಡಿ, ಒಂದು 4 lakh ಇನ್ವೆಸ್ಟ್ ಮಾಡಿ 2-3 months ಅಲ್ಲಿ ನಿಮಗೆ 1 lakh ತನಕ ರಿಟರ್ನ್ಸ್. ಅಂದ್ರೆ ನಾನು ಫಸ್ಟ್ ಸ್ಲ್ಯಾಬ್ ಬ್ರಾನ್ಸ್ ಪ್ಲಾನ್ ಹೇಳಿದ್ದು, ಅದೇ ತರ ನಿಮಗೆ ಸಿಲ್ವರ್ ಗೋಲ್ಡ್ ಹೋದಾಗೆ ಹಾಗೆ ನಿಮಗೆ ಪ್ಲಾಟಿನಮ್ ಗೋಲ್ಡ್ ಅಲ್ಲಿ 20 lakh ಇನ್ವೆಸ್ಟ್ ಮಾಡಿ 8 lakhs ಒಂದು 2-3 months ಅಲ್ಲಿ ಇನ್ಕಮ್ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ವಿರಳ ಅಂತ ಬಿಸ್ನೆಸ್ಗಳು. ಇನ್ ಕೇಸ್ ಸೇಲ್ ಆಗದಿದ್ರೆ ನಾವು ರಿಟರ್ನ್ ತಗೊಳ್ಳುವಂಥದ್ದು. ಸೊ ಇವನ್ ನಮಗೆ ಕೂಡ ತುಂಬಾ ಜನ ಕ್ವಶನ್ ಕೇಳ್ತಾರೆ, ತಗೊಂಡೆಂತ ಮಾಡ್ತೀರಿ, ಎಲ್ಲಿ ಡಿಮ್ಯಾಂಡ್ ಉಂಟು ಅಲ್ಲಿಗೆ ನಾವು ಸಪ್ಲೈ ಮಾಡ್ತೇವೆ. ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ಈಗ ಎಂಟೈರ್ ಒಂದು ತಾಲೂಕಲ್ಲಿ 1,000 ಕಾರ್ಡ್ ಸೇಲ್ಸ್ ಟಾರ್ಗೆಟ್ ಇರುವಂತದ್ದು. 1,000 ಅಂದ್ರೆ 4 ಲಕ್ಷಕ್ಕೆ ನಾವು ಕೊಡುವಂಥದ್ದು 1,000. ನೀವು ಯಾವುದೇ ಒಂದು ತಾಲೂಕು ಅಂತ ತಗೊಳ್ಳಿ, ಅಲ್ಲಿ ಒಂದು 5,000-10,000 ಸ್ಟೂಡೆಂಟ್ ಇಲ್ಲದ ತಾಲೂಕುಗಳೇ ಇಲ್ಲ. ಹಾಗೆ ಸೊ ಇದರಲ್ಲಿ ನಿಮಗೆ ಆ ಸಂದೇಹ ಬೇಡವೇ ಬೇಡ. ಅಂದ್ರೆ ಹಾಕಿದ ಮನಿ ಎಲ್ಲ ಬರ್ತದಾ ಇಲ್ಲೋ ಅಂತ. ನೆಕ್ಸ್ಟ್ ನೀವು ಸೆಕೆಂಡ್ ಪರ್ಚೇಸ್ ಕಡಿಮೆದ್ದು ಮಾಡಿ. ನಾವು 4 ಲಕ್ಷ ಯಾಕೆ ಇಡ್ತೇವೆ ಅಂತ ತುಂಬಾ ಜನ ಕೇಳ್ತಾರೆ, ಚಿಕ್ಕ ಅಮೌಂಟ್ ಇಡ್ಬೋದಿತ್ತಲ್ಲ ಅಂತ. 4 ಲಕ್ಷ ಇಡುದು ಒಂದು ಜವಾಬ್ದಾರಿ ಬೇಕು, ಅದಕ್ಕೊಂದು ಕಮಿಟ್ಮೆಂಟ್ ಬೇಕು. ಅಂದ್ರೆ ಇಲ್ಲ ಇದ್ರೆ 10,000 ಹಾಕಿದಲ್ಲ ಪರವಾಗಿಲ್ಲ ಹೋದ್ರು, ಆ ಮೆಂಟಾಲಿಟಿ ಅವರು ಇರ್ತಾರೆ. ಸೊ 4 ಲಕ್ಷ ಹಾಕಿದ್ರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ, ನಾನು ಹಣ ಹಾಕಿದ್ದೇನೆ, ಇವನೆಲ್ಲಿಯಾದ್ರೂ ಬಿಟ್ಟೋದ್ರೆ ಎಂತ ಅವಸ್ಥೆ ಅಂತ. ಸೊ ಅವರು ಯೋಚಿಸ್ತಾರೆ. ಸೊ ಅವರು ಹೀಗೆಲ್ಲ ಹಾಗೆ ಮಾಡ್ಬೋದು ಬಿಸ್ನೆಸ್, ನಮಗೆ ಸಹ ಒಂದಷ್ಟು ಐಡಿಯಾಸ್ ಅನ್ನ ಕೊಡ್ತಾರೆ. ಸೊ ಅದು ಎಲ್ರಿಗೂ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಯತಿಕಾಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಹಿಂದಿನ ಬೇರೆ ಬೇರೆ ಯೋಜನೆಗಳನ್ನ ನಾನು ಬಹಳ ಹತ್ತಿರದಿಂದ ನೋಡಿದವ. ಇದ್ರ ಜೊತೆಗೆ ಇರುವಂತ ಎ ಕಾರ್ ಡೀಲರ್ಶಿಪ್ ಅನ್ನುವಂತ ಈ ಉದ್ಯಮ ಏನಿದೆ, ಇದು ನನ್ಗೆ ಅನಿಸ್ತು ಇದು ಹೊಸತಾಗಿ ಉದ್ಯಮವನ್ನ ಶುರು ಮಾಡಬೇಕು, ಉದ್ಯಮದ ಮೂಲಕ ಜೀವನವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿ ಯಾರೆಲ್ಲ ಕನಸನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಡೀಲರ್ಶಿಪ್ ಬಿಸ್ನೆಸ್ ಬಹಳ ಉತ್ತಮವಾದಂಥ, ಬಹಳ ಯೋಗ್ಯವಾದಂಥ ಒಂದು ಉದ್ಯಮ ಅಂತ. ನಿಮಗೂ ಕೂಡ ಇಂಥ ಕನಸುಗಳನ್ನು ನೀವು ಕಟ್ಕೊಂಡಿರೋದೇ ಆದರೆ ನಿಮಗೆ ಯಾವುದೇ ಸಂದೇಹಗಳು ಬೇಡ. ಇದು ಏನಾಗುತ್ತೋ, ಬೇರೆ ಬೇರೆ ಈಗಿನ ಏನು ಮೋಸಗಳು ನಡೀತಾ ಇದೆ, ಇಂಥ ಬೇರೆ ಬೇರೆ ನಿಮ್ಮ ಮನಸ್ಸಲ್ಲಿದ್ದರೆ ಎಲ್ಲವನ್ನು ಕೂಡ ನೀವು ಅದನ್ನು ಬಿಟ್ಟು ಬಿಡಿ. ಇದು ಬಹಳ ವಿಶ್ವಾಸಾರ್ಹವಾದಂಥ ಸಂಸ್ಥೆ ಈ ಒಂದು AI ಕಾರ್ ಡೀಲರ್ಶಿಪ್ ಉದ್ಯಮವನ್ನು ನಿಮ್ಗಾಗಿ ಕೊಡ್ತಾ ಇದೆ. ಇದು ನನ್ಗನ್ಸುತ್ತೆ ಒಂದು ಕಡೆಯಲ್ಲಿ ಬೌದ್ಧಿಕವಾಗಿ, ಅಂದರೆ ವಿದ್ಯಾರ್ಥಿಗಳಿಗಾಗಿರಲಿ ಅಥವಾ ಯಾರಿಗೂ ಆಗಲಿ ಅವರ
ನಾಲೆಜನ್ನು AI ಬಗೆಗಿನ ನಾಲೆಜನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಒಂದು ಕಡೆಯಲ್ಲಿ ಹೆಲ್ಪ್ ಆದರೆ ಮತ್ತೊಂದು ಕಡೆಯಲ್ಲಿ ಆರ್ಥಿಕವಾಗಿ ಕೂಡ ನಿಮ್ಮನ್ನ ಸಬಲವಾಗಿ ಮಾಡುತ್ತೆ. ಹೀಗಿರುವಾಗ ಇದು ಕೇವಲ ಉದ್ಯಮದ ಕಾರ್ಡ್ ಅಲ್ಲ, ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚು ಮಾಡುವಂತ ಕಾರ್ಡ್ ಕೂಡ. ಅದ್ರ ಜೊತೆಗೆ ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತ ಕಾರ್ಡ್. ನಿಮ್ಗೇನಾದ್ರೂ ಈ ಉದ್ಯಮವನ್ನು ಆರಂಭಿಸಬೇಕು, ನಾನು ಕೂಡ ಡೀಲರ್ಶಿಪ್ ಅನ್ನು ಪಡ್ಕೊಳ್ಬೇಕು ಅನ್ನುವಂಥ ಮನಸ್ಸಿದ್ರೆ ಹೆಚ್ಚು ತಡ ಮಾಡಬೇಡಿ. ಇಲ್ಲಿ ನಂಬರ್ ಕೊಟ್ಟಿದ್ದೇನೆ, ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಅನ್ನು ಮಾಡಿ, ವೆಬ್ಸೈಟ್ಗೆ ಹೋಗಿ ಇವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ. ನಿಮ್ಗೆ ಯಾವುದೇ ಸಂದೇಹ ಕುತೂಹಲಗಳು ಇದ್ರೂ ಕೂಡ ಕರೆಯನ್ನ ಮಾಡಿ ನೀವು ಇವರಲ್ಲಿ ಕೇಳ್ಬೋದು. ಯಾವಾಗಲೂ ಕೂಡ ನಿಮಗೆ ಬಹಳ ಉತ್ತಮವಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂಥ ತಂಡ ಇವರಲ್ಲಿದೆ. ನೀವು ಎಲ್ಲರೂ ಕೂಡ ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಮನಸ್ಸಿದೆ, ಹೊಸ ಉದ್ಯಮವನ್ನು ಶುರು ಮಾಡಬೇಕು ಅನ್ನುವಂಥ ಮನಸ್ಸಿದೆ, ನೀವು AI ಕಾರ್ಡ್ ಡೀಲರ್ಶಿಪ್ ಅನ್ನು ಪಡ್ಕೊಳ್ಳಿ ಅನ್ನೋದನ್ನು ತಮ್ಮೆಲ್ಲರೂ ಕೂಡ ಹೇಳ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕಾರ.